ಕಿಸಿನ ವಾರ್ತೆಗಳ ವಾರ್ತಾ ಸಂಚಿಕೆಗೆ ನರೇಂದ್ರ ಪಾಟೀಲ್ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ರೋಟರಿ ಕ್ಲಬ್ ಸಾಮಾಜಿಕ ಸೇವೆ ಶ್ಲಾಘನೀಯ. ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ನಗರದಲ್ಲಿ ಸಂಭ್ರಮಾಚರಣೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ನಗರದಲ್ಲಿ ಭವ್ಯ ಮೆರವಣಿಗೆ. ಕುಣಿದು ಕುಪ್ಪಳಿಸಿದ ಕೇಂದ್ರ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಇಲ್ಲಿಯ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಶುಕ್ರವಾರದಂದು ಹಮ್ಮಿಕೊಂಡ ಜೈವಿಕ ಮತ್ತು ಬಹುಮಹಡಿ ಕೃಷಿ ಪದ್ಧತಿ ವಿಚಾರ ಸಂಕಿರಣಕ್ಕೆ ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಸತ್ಯ ಶುದ್ಧ ಕಾಯಕ ತತ್ವದಂತೆ ರೋಟರಿ ಕ್ಲಬ್ ಅವರು ರೈತರಿಗಾಗಿ ಹಮ್ಮಿಕೊಂಡಿರುವ ವಿಚಾರ ಸಂಕಿರಣ ಶ್ಲಾಘನೀಯವಾಗಿದೆ ಎಂದರು. ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ನಾವು ನೇಮಿಸುವ ವಿಷಯುಕ್ತ ಆಹಾರದಿಂದ ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದೇವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಆಹಾರ ಉತ್ಪಾದನೆ, ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಆರೋಗ್ಯ ಮುಕ್ತ ಆಹಾರ ಉತ್ಪಾದನೆ ಮಾಡಲು ಸಾಧ್ಯವಿದೆ ಎಂದು ನುಡಿದರು. ಇದೇ ವೇಳೆ ಜೈವಿಕ ಹಾಗೂ ಬಹುಮಡಿ ಕೃಷಿ ಪದ್ಧತಿ ಕುರಿತು ಮಧ್ಯಪ್ರದೇಶದ ಜೈವಿಕ ಕೃಷಿ ತಜ್ಞ ಆಕಾಶ್ ಚೌರಸಿಯಾ ಅವರು ಉಪನ್ಯಾಸ ನೀಡಿದರು. ಕಡಿಮೆ ನೀರಿನಲ್ಲಿ ಕಡಿಮೆ ಸಮಯ ಖರ್ಚಿನಲ್ಲಿ ಕೃಷಿಯಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಿದೆ ಎಂದು ಹೇಳಿದರು. ಉತ್ತಮ ಬೆಳೆ, ಹೆಚ್ಚಿನ ಉತ್ಪಾದನೆಗೆ ರೈತರು ತಮ್ಮ ಕೃಷಿ ಬೇಸಾಯದಲ್ಲಿ ಕೆಲವೊಂದು ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕಾದದ್ದು ಅನಿವಾರ್ಯ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ನಿತೀಶ್ ಕುಮಾರ್ ಬಿರಾದರ್, ಸುಧೀಂದ್ರ ಸಿಂಧೋಳ್, ಪ್ರಭು ಸ್ವದೇಶಿ, ರೋಟರಿ ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ಡಾಕ್ಟರ್ ಶಿವಕುಮಾರ್ ಯಲ್ಲಾಳ್ ಇದ್ದರು. ರಲ್ಲಿ 2020 ರಾಷ್ಟ್ರ ಪ್ರೇರಣಾ ಅವಾರ್ಡ್ ಅಂತೇಳಿ ಬಂದಿದ್ದಲ್ಲ. ಅದೇ ರೀತಿ 2020 ಸತ್ಪೌಲ್ ಮಿತ್ತಲ್ ನ್ಯಾಷನಲ್ ಅವಾರ್ಡ್ ಅಂತೇಳಿ ಬಂದಿದ್ದಲ್ಲ. ಸೊ ಅದೇ ರೀತಿ 2019 ICFA ಪ್ರೋಗ್ರೆಸಿವ್ ಫಾರ್ಮರ್ ಅವಾರ್ಡ್ ಬಂದಿದ್ದಲ್ಲ. ಸೊ ಅದೇ ರೀತಿ 2019 ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಅವಾರ್ಡ್ ಅಂತೇಳಿ ಕೂಡ ಬಂದಿದ್ದಲ್ಲ. ಸೊ ಅದೇ ರೀತಿ 2018 ಗ್ರಾಮ ಮಿತ್ರ ಯುವ ನ್ಯಾಷನಲ್ ಅವಾರ್ಡ್ ಅಂತೇಳಿ ಬಂದಿದ್ದದ. 2017 ಮಹೀಂದ್ರ ಸಮೃದ್ಧಿ ಇಂಡಿಯಾ ಅಗ್ರಿ ಯುವ ನ್ಯಾಷನಲ್ ಅವಾರ್ಡ್ ಬಂದಿದ್ದದ. ಸೊ ಅದೇ ರೀತಿ 2017 ಅದು ಪದ್ಧತಿನೇ ಬೇರೆ, ರೋಟ್ರಿ ಕ್ಲಬ್ದ ಸೇವಾನೇ ಬೇರೆ. ರೋಟ್ರಿ ಕ್ಲಬ್ದ ಸೇವೆ ಬಸವಣ್ಣನವ್ರದ್ದು ನಿಸ್ವಾರ್ಥ ಸೇವೆ ಏನದ ಅದೇ ಈಕ್ವಲ್ ಟು ರೋಟ್ರಿ ಸೇವಾ ಅಂದಂಗೆ. ಅಷ್ಟು ಚಂದ ನೀವೆಲ್ಲರೂ ಸೇವೆ ಮಾಡ್ತೀರಿ. ನಿಮ್ಮ ಪಾಕೆಟ್ದಲ್ಲಿ ಹಣ ಹೇಳಿದ್ರು ಒಬ್ಬರು ನಮ್ಮ ಪ್ರಾಸ್ತಾವಿಕ ಮಾತಿನ, ನಮ್ಮ ಕಿಸೆಯೊಳಗಿನ ಹಣ ಹಾಕಿ ನಾವು ಸೇವಾ ಮಾಡ್ತೀವಿ ಅಂತ ಹೇಳಿದ್ರು. ಭಾಳ ಒಳ್ಳೆಯ ಕಾರ್ಯ. ಅಂಥವರು ಇವತ್ತು ಈ ಜೈವಿಕ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಇಂಥ ಒಂದು ಈ ಒಂದು ಸೆಮಿನಾರ್, ಇವತ್ತಿನ ಒಂದು ದಿವಸದ ಒಂದು ಶಿಬಿರ इट्टिद्दु बहಳ ಖುಷಿಯಾಗಿದೆ. ಈಗ ಎಲ್ಲರೂ ನಮ್ಮ मुहिम भारत में खड़ी करेंगे तो आज वो साकार नज़र होता आ रहा है. तो मैं बड़ा हर्ष महसूस कर रहा हूँ आज आप सभी के बीच में आकर. परिचय देना चाहता हूँ. छोटा सा नाम है आकाश चौरसिया. सागर जिले की धरती से जन्मा हूँ, तिली गांव का हूँ और कई बरस पहले खेती के काम को करना शुरू किया था. और खेती के काम को करने के पहले जो हमारा मन था वो था डॉक्टर बनने का. मैं चाहता था कि डॉक्टर बन के लोगों की सेहत को ठीक करूं. लेकिन जैसे जैसे मैं बड़ा होता गया और सिस्टम में जाने के बाद मैंने इस बात को समझा कि लगातार डॉक्टरों की संख्या बढ़ रही है, बीमारियों की भी संख्या बढ़ रही है और अस्पतालों की भी संख्या बढ़ रही है. तीनों चीज़ों की संख्या बढ़ रही है तो फिर डॉक्टर बनने से फ़ायदा क्या है, क्योंकि ये तो तीनों चीज़ें तरक्की पर जा रही हैं. इसका मतलब ये है कि डॉक्टर बन के शायद हम बीमारी को ठीक नहीं कर पा रहे हैं, क्योंकि बीमारी होने का कारण ठीक नहीं हो रहा है. और बीमारी होने का कारण जब तक ठीक नहीं होगा तब तक हम बीमारियों को कंट्रोल नहीं कर पाएंगे. तो बचपन में हमने बहुत सारे लोगों को अपने पड़ोस में, अपने गांव में सुन रखा था, आप सभी ने भी सुन रखा होगा कि हमारे पड़ोस में एक भाई के यहाँ बाइक हुआ करती थी, हमारे पास उस ज़माने में नहीं हुआ करती थी.
तो एक प्रैक्टिकल किस्सा आपको सुनाता हूँ। वो बार बार आपस में बातचीत किया करते थे कि फला फला पेट्रोल पंप पे तेल नहीं डलाना। तो मुझे लगता था, ऐसे ही सुन लिया करते थे और मुझे लगता था कि ये उनसे इनका कुछ झगड़ा होगा इसलिए ये मना करते हैं कि उनके यहाँ तेल नहीं डलाना। लेकिन थोड़ा जब मैं बड़ा हुआ तब मुझे बाद में पता चला कि वो तेल में मिलावट करते हैं, और अगर वो मिलावट किया हुआ तेल अगर हम अपनी गाड़ी में डालेंगे तो गाड़ी का इंजन जल्दी बैठ जाएगा। ठीक उसी तरह से मुझे ये बात समझ में आई कि मैं डॉक्टर बनने जा रहा हूँ, लोगों की सेहत ठीक करूँगा, लेकिन इधर तो लोग गाड़ी में गड़बड़ फ्यूल डाल रहे हैं और गाड़ियाँ लगातार गड़बड़ हो रही हैं। तो क्यों ना फ्यूल को सुधारा जाए, और अगर हम फ्यूल अच्छा कर देंगे तो निश्चित गाड़ियाँ गड़बड़ होंगी ही नहीं। तो मैंने बीमारी को ठीक ना करने का बल्कि बीमारी के कारण को ठीक करने का संकल्प लिया और डॉक्टर ना बन के किसान बनने का संकल्प लिया। और किसान बनने के लिए बहुत मेहनत करनी पड़ती है, और किसान बेशक बहुत मेहनत करता है। आप सभी लोग यहाँ पर उसके प्रमाण के रूप में उपलब्ध हैं। सो मुझे ಜಿಲ್ಲಾಡಳಿತದಿಂದ ಗುರುವಾರದಂದು ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಸಂಭ್ರಮಾಚರಣೆಯಿಂದ ಆಚರಿಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ ಸಾವಿರಾರು ಸಾರ್ವಜನಿಕರು, ಅತಿಥಿ ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಕೇಂದ್ರ ಸಚಿವ ಭಗವಂತ ಖೂಬಾ, ಶಾಸಕರಾದ ರಹೀಂ ಖಾನ್, ಅರವಿಂದ್ ಕುಮಾರ್ ಅರಳಿ, ಬಂಡೆಪ್ಪ ಕಾಶಂಪುರ್, ಬಿಜೆಪಿ ಮುಖಂಡ ಸೂರ್ಯಕಾಂತ್ ನಾಮರ್ಪಳ್ಳಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಮಾಕಾಂತ್ ನಾಮರ್ಪಳ್ಳಿ, ಕೈಗಾರಿಕಾ ಮೂಲಸೌಕರ್ಯಗಳ ನಿಗಮ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಸೇರಿದಂತೆ ಸಮಾಜ ಗಣ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಮಾತನಾಡಿ, ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಸಮಾನತೆ ಹರಿಕಾರರು, ಜನರಿಗೂ ಸಹ ನ್ಯಾಯ ಕಲ್ಪಿಸಲು ಹೋರಾಡಿದವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವು ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನವಿದೆ ಎಂದು ತಿಳಿಸಿದರು. ಸಮಾಜದಲ್ಲಿ ಸಮಾನತೆ ತರಲು ಹೋರಾಡಿದ ಮಹಾನಾಯಕನ ಜಯಂತಿ ಆಚರಣೆ ಮಾಡುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರಜಾಪ್ರಭುತ್ವವು ಗಟ್ಟಿಯಾಗಿ ಉಳಿಯುತ್ತಿದ್ದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ತಿಳಿಸಿದರು. ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನು ತಿಳಿಸಿದರು. ಶಾಸಕ ಬಂಡೆಪ್ಪ ಕಾಶಂಪುರ್ ಮಾತನಾಡಿ, ಇಡೀ ವಿಶ್ವವೇ ಮೆಚ್ಚುವಂತಹ ಲಿಖಿತ ಸಂವಿಧಾನವನ್ನು ಬರೆದ ಭಾರತ ದೇಶಕ್ಕೆ ಕೊಡುಗೆಯಾಗಿ ನೀಡಿದ ಸಂವಿಧಾನ ಶಿಲ್ಪಿ, ಸರ್ವರ ಒಳಿತಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ, ಇಂದಿನ ಬಹುತೇಕ ಯುವ ಪೀಳಿಗೆಗೆ ಸದಾಕಾಲ ಸ್ಫೂರ್ತಿಯಾದ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಶತಕೋಟಿ ನಮನಗಳನ್ನು ತಿಳಿಸಿದರು. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಅರುಣ್ ಕುಮಾರ್ ಅವರು ಮಾತನಾಡಿ, ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ಸಂವಿಧಾನವನ್ನು ಬರೆದ ಶ್ರೇಯಸ್ಸು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ವಿದ್ಯಾರ್ಥಿಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ ಉತ್ತಮ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ಮಾಡಿದರು. ಈ ಸಂದರ್ಭದಲ್ಲಿ ಗುರುಗಳಾದ ಜ್ಞಾನಸಾಗರ್ ಬಂತೆ, ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಮುಖಂಡರಾದ ರಾಜು ಕಡ್ಯಾಳ್, ವಿಜಯಕುಮಾರ್ ಸೋನಾರೆ, ಫರಾಡಿ ಸಿಪ್ಪಳಗಾಂವ್, ಬಾಬು ಪಾಸ್ವಾನ್, ಸುಬ್ಬಣ್ಣ ಕರ್ಕನಳ್ಳಿ, ಅಬ್ಬಿ ಕಾಳೆ, ಅನಿಲ್ ಕುಮಾರ್ ಗಂಜ್ಕರ್, ಮುಖೇಶ್ ಸಾಗಂಜ್, ರಘು ಗುಪ್ತಾ, ತುಕಾರಾಮ್ ಕುದ್ರೆ, ಉಮೇಶ್ ಕುಮಾರ್ ಸರಳಿಕರ್, ಗೌತಮ್ ಭೋಸ್ಲೆ, ಮಲ್ಲಿಕಾರ್ಜುನ್ ಮೊಳಿಕೆರೆ, ಪ್ರದೀಪ್ ಹೆಗ್ಡೆ, ಪ್ರದೀಪ್ ನಾಟಕರ್, ವಿಜಯಕುಮಾರ್ ಸೋನಾರೆ, ವಿರೂಪಾಕ್ಷ ಗಾದ್ಗಿ, ವಾಹಿದ್ ಲಖನ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಸೀಮುದ್ದೀನ್ ಪಟೇಲ್ ಸೇರಿದಂತೆ ವಿವಿಧ ಸಂಘಟನೆ ಹಾಗೂ ಸಂಘ ಸಂಸ್ಥೆ ಮುಖಂಡರ, ಅಧಿಕಾರಿಗಳು, ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದಿಂದ ಗೌರವ ಸಲಾಮಿ ಸಲ್ಲಿಸಲಾಯಿತು. बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयं बुद्धं शरणं गच्छामि. ಶ್ರೀ ಅರವಿಂದ್ ಅರಳಿ ಕುಮಾರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಅಬ್ದುಲ್ ಮನ್ನಾರ್ ಶೇಖ್ ತಾವು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇವೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಪವಾರ್ ಸರ್ ತಾವು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಆಮೇಲೆ ಅದೇ ರೀತಿಯಾಗಿ ಶ್ರೀ ಶೈಲೇಂದ್ರ ಬೆಲ್ದಾಳೆ ಸರ್ ಅವರು ಕೂಡ ದಯವಿಟ್ಟು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಸೂರ್ಯಕಾಂತ್ ನಾಗರ್ಪಳ್ಳಿ ಸಾಹೇಬರು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.
ಸಮಾನತೆಯನ್ನು ದೇಶದಲ್ಲಿ ಬರಬೇಕೆನ್ನುವಂಥ ಕನಸನ್ನು ಕಂಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸವನ್ನು ಇವತ್ತು ವಿಜೃಂಭಣೆಯಿಂದ ಉತ್ಸಾಹದಿಂದ ಉಮ್ಮಂಗದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾವ ಕನಸನ್ನು ಕಂಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ನೆನಪು ಮಾಡುವಂತಹ ಜವಾಬ್ದಾರಿ ಏನಾಗುತ್ತೆ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಅವರ ಕೊಟ್ಟಂತ ಸಂದೇಶಗಳು, ಅವರ ಕೊಟ್ಟಂತ ಮಾರ್ಗದರ್ಶನ ಅದರಿಂದ ಮಾತ್ರ ಸಾಧ್ಯವಾಗ್ತದೆ. ಹೀಗಾಗಿ ಇವತ್ತ ಇಡೀ ದೇಶದ ನಾಗರಿಕರಿಗೆ ಸಂವಿಧಾನದ ಮೂಲಕ ಹಕ್ಕನ್ನು ಕೊಟ್ಟಿದ್ದಾರೆ. ಭಾರತದ ನಾಗರಿಕರ ಜವಾಬ್ದಾರಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಸಮಾನತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ 131ನೇ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ನಾವು ಇವತ್ತೆಲ್ಲರೂ ಅವರ ಜಯಂತಿ ದಿವಸ ನಾವಿಲ್ಲಿ ಸೇರಿದ್ದೀವಿ. ಅವರ ಜಯಂತಿ ದಿವಸ ಸೇರಿದರೆ ನಾವು ಏನು ಮಾಡಬೇಕು, ಬರೀ ಹೂಮಾಲೆ ಹಾಕಿ ಅವ್ರಿಗೆ ಜಯಘೋಷ ಹಾಕಿ ಹೋಗೋದ್ರ ಸಾಲದು. ಅವರ ಆಚಾರ ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ಅದು ಜಾರಿಗೆ ತರುವಂಥ ಒಂದು ಕೆಲಸ ಮಾಡಬೇಕು, ಅದು ಪಣ ತೊಡಬೇಕು ನಾವೆಲ್ಲ. ಅಂದ್ರೆ ಮಾತ್ರ ನಾವು ಅವರ ಜನ್ಮದಿನ ಆಚರಣೆ ಮಾಡಲಿಕ್ಕೆ ಸಾರ್ಥಕ ಆಗ್ತದೆ. ಆ ದಿಶೆಯಲ್ಲಿ ಎಲ್ಲ ಯುವಕರು ಈ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಆ ನಂತರ ಸಂಘಟನೆ ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಬಾಬಾ ಸಾಹೇಬ್ ಅನುಯಾಯಿಗಳಿಗೆ ಅವರ 131ನೇ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳೇ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಮತ್ತು ಅದು ರಚಿಸಲ್ಪಟ್ಟಿರುವ ವಿಧಾನ. ಸೊ ನಮ್ಮ ಜಗತ್ತಿನಲ್ಲಿ ಇದು ನಮ್ಮ ಶ್ರೇಷ್ಠತೆಯ ಮೂಲಕ ನಾವು ಪ್ರಖ್ಯಾತರಾಗಿದ್ದೇವೆ ಅಂದರೆ ಅದು ಸಂವಿಧಾನದ ಮೂಲಕ. ಪ್ರಜಾಪ್ರಭುತ್ವ, ಸಮಾನತೆ, ಸಹೋದರತ್ವ ಮತ್ತು ಸಹಬಾಳ್ವೆಗಳನ್ನು ನಮ್ಮ ಸಂವಿಧಾನದ ಮೂಲಕ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಸೊ ನಮ್ಮ ಸಂವಿಧಾನವನ್ನು ಉಳಿಸಿ ಬೆಳೆಸಿ ಪೋಷಿಸುವ ಡ್ಯೂಟಿ ನಮ್ಮ ಮೇಲಿದೆ. ಸೊ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನೀವು ಮುಂದೆ ಸಾಗೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳು. ತಮ್ಮೆಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿವಸದ ಶುಭಾಶಯಗಳು ಹೇಳ್ತೇನೆ. ಜೊತೆಗೆ ಬಾಬಾ ಸಾಹೇಬ್ ಏನು ಲಕ್ಷ್ಯ ಇದೆ, ಏನು ಸಂವಿಧಾನ ಇದೆ, ಅದ್ರ ಜೊತೆಗೆ ನಾವು ಎಲ್ಲರೂ ಒಂದು ಚಿಂತನೆಯಿಂದ ಕುಂತು ಹೋರಾಟ ಮಾಡಬೇಕು ಮತ್ತು ಮುಂದೆ ಅವ್ರದ್ದು ಏನು ಲಕ್ಷ್ಯ ಇದೆ ಅದು ತಗೊಂಡು ಹೋಗಿ ನಾವು ಎಲ್ಲರೂ ಎಲ್ಲ ಸಮಾಜಕ್ಕೆ, ಎಲ್ಲ ಬಡವರಿಗೆ ಒಂದು ಸಂವಿಧಾನದಿಂದ ನ್ಯಾಯ ಕೊಡಬೇಕು. ಶುಭಾಶಯಗಳು ಕೊಡ್ತೇನೆ ತಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 131ನೇ ಜನ್ಮೋತ್ಸವ ದಿವಸ ಅವ್ರು ಮಾಡಿರ್ತಕ್ಕಂಥ ಕೆಲಸ, ಸಮಾನತೆ ಬಗ್ಗೆ, ಏಕತೆ ಬಗ್ಗೆ, ಶಿಕ್ಷಣ, ಸಂಘಟನೆ, ಇವಾಗ ಗ್ರೇಟ್ ಎಕಾನಮಿಸ್ಟ್ ಆಲ್ಸೋ. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಇದೆ. ಇವತ್ತು ಇಡೀ ದೇಶ ಒಂದಾಗಿ ಬಾಳ್ ಬದುಕಕ್ಕೆ ಕಾರಣ ಏನಂದ್ರೆ ಈ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡುಗೆಯನ್ನು ಬದುಕ್ತಾ ಇದೀವಿ ಅಂತ ಹೇಳಕ್ಕೆ ಇಚ್ಛೆ ಬಿಡ್ತೇನೆ. ಅದಕ್ಕಾಗಿ ಈ ಬೀದರ್ದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇದೆ. ಸುಮಾರು 30 ವರ್ಷಗಳಿಂದ ಸುಮಾರು ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ, ಇಲ್ಲಿ ಇರತಕ್ಕಂಥ ನಾಯಕರು ಎಲ್ಲರೂ ಮನವಿ ಮಾಡಿಕೊಂಡಿದ್ವಿ. ಆದ್ರೆ 30 ವರ್ಷದಿಂದ ಈ ಪುತ್ಥಳಿ ಇನ್ನು ಹಳೆಯ ಪುತ್ಥಳಿಯಾಗೇ ಇದೆ. ನನ್ನ ಕಳಕಳಿ ಕೋರಿಕೆ, ಕೇಂದ್ರ ಸಚಿವರಿದ್ದಾರೆ, ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಬಂಡೆಪ್ಪ ಕಾಶಂಪುರಜಿ ಇದ್ದಾರೆ, ಶೈಲೇಂದ್ರ ಬೆಳ್ದಾಡಿಜಿ ಇದ್ದಾರೆ, ಅರಳಿಜಿ ಇದ್ದಾರೆ, ಉಮಾಕಾಂತ್ ನಾಗಮಾರ್ಪಳ್ಳಿಜಿ ಇದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ತಮ್ಮಲ್ಲಿ ಕಳಕಳಿ ವಿನಂತಿ, ಇವತ್ತು ನಾವೊಂದು ಮನವಿ ಕೊಡ್ತಾ ಇದ್ದೀವಿ. ಇದಕ್ಕೊಂದು 50 ಲಕ್ಷ, 1 ಕೋಟಿ ರೂಪಾಯಿ ಕೊಟ್ಟು ಈ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ನವೀಕರಣ, ಹೊಸ ಪುತ್ಥಳಿಯನ್ನು ಮಾಡಿ ಇದಕ್ಕೆ ಬೇರೆ ಕಡೆಯನ್ನು ಸ್ಥಾಪನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಗಾರ್ಡನ್ ಏರಿಯಾವನ್ನು ಮಾಡ್ಕೊಡ್ಬೇಕಂತ ನಾನು ಇಲ್ಲೇ ಮನವಿ ಕೊಟ್ಟು, ಹಾಗೆ ಇವತ್ತು ಕೆಲಸ ಮಾಡ್ಕೊಡ್ತಾರೆ ಅಂತೇಳಿ ಅವರಲ್ಲಿ ಭರವಸೆಯನ್ನು ಇಟ್ಕೊಂಡು ತಮ್ಮೆಲ್ಲರಿಗೂ ಸಿಗುವಂತ ಕಾರ್ಯಕ್ರಮದ ಮುಂದೆ ದಯವಿಟ್ಟು ಬರಬೇಕಂತ ಹೇಳಿ ಕಳಕಳಿ ಕೋರಿಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ಅಭಿಮಾನಿ ಬಳಗದವರಿಗೂ ಹಾಗೂ
ಅಧಿಕಾರಿ ವರ್ಗದವರಿಗೆ ಹಾಗೂ ಸಂಸದರಿಗೂ ಶಾಸಕರಿಗೂ 131ನೇ ಜಯಂತ್ಯುತ್ಸವ ಶುಭಾಶಯವನ್ನು ಕೋರುತ್ತಾ, ಈಗಾಗಲೇ ಎಲ್ಲ ಹಿರಿಯರು ಹೇಳಿದಂತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದ ಮಹಾನ ನೇತಾರು ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಗರ್ವದಿಂದ ಇಡೀ ಜಗತ್ತೇ ಇವತ್ತು ನಮ್ಮ ಕಡೆ ಭಾರತ ದೇಶಕ್ಕೆ ನೋಡ್ತಾ ಇದೆ. ದೊಡ್ಡ ಎಕನಾಮಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು RBI ಕೂಡ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ವ್ಯವಹಾರವನ್ನ ಮಾಡ್ತಕ್ಕಂಥದ್ದು ಆಗ್ತದೆ. ಇಂಥ ಮಹಾನ್ ನೇತಾರರ 131ನೇ ಜಯಂತ್ಯುತ್ಸವ ಅಂಗವಾಗಿ ತಮ್ಮೆಲ್ಲರಿಗೂ ಕೂಡ ನಡೆದಂಥ ಅಭಿಮಾನಿಗಳಿಗೂ ಹಾಗೂ ಎಲ್ಲ ಹಿರಿಯರಿಗೂ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ವರ್ಗದವರಿಗೂ ಕೂಡ 131ನೇ ಜನ್ಮೋತ್ಸವದ ಶುಭಾಶಯವನ್ನು ಕೋರುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಹಾಗೂ ಅದರ ಜೊತೆಯಾಗಿ ಮಹಾವೀರ್ ಜಯಂತಿಯ ಶುಭಾಶಯನ ತಮ್ಮೆಲ್ಲರಿಗೂ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಪ್ರಯುಕ್ತ ನಗರದಲ್ಲಿ ಜಿಲ್ಲಾಡಳಿತದಿಂದ ಭಾವಚಿತ್ರ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಭವ್ಯ ಮೆರವಣಿಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಚಾಲನೆ ನೀಡಿದರು. ನಂತರ ನಡೆದ ಭವ್ಯ ಮೆರವಣಿಗೆಯಲ್ಲಿ ಕೇಂದ್ರ ಸಚಿವ ಖೂಬಾ, ವಿಧಾನ ಪರಿಷತ್ ಸದಸ್ಯ ಅರುಣ್ ಕುಮಾರ್ ಅಳಿ, ಶಾಸಕ ಬಂಡೆಪ್ಪ ಕಾಶಂಪುರ್, DCC ಬ್ಯಾಂಕ್ ಅಧ್ಯಕ್ಷ ಉಮಾಕಾಂತ್ ನಾಗವಲ್ಪಳ್ಳಿ, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯ ಸೂರ್ಯಕಾಂತ್ ನಾಗವಲ್ಪಳ್ಳಿ ಅವರು ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕಿ ಯುವಕರಿಗೆ ಸ್ಫೂರ್ತಿ ನೀಡಿದರು. ಮೆರವಣಿಗೆ ಉದ್ದಕ್ಕೂ ಯುವಕರು, ಜನಪ್ರತಿನಿಧಿಗಳು ಕುಣಿದು ಕುಪ್ಪಳಿಸುವ ಮೂಲಕ ಮೆರವಣಿಗೆ ಮೆರಗು ತಂದುಕೊಟ್ಟಿದ್ದರು. ಮೆರವಣಿಗೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಕಾರದ ಘೋಷಣೆಗಳು ಸುರಿಮಳೆಗಳೆದರು. ಎಲ್ಲೆಡೆ ಉತ್ಸಾಹ ಸಂಭ್ರಮ ಕಂಡು ಬಂದಿತ್ತು. ರಸ್ತೆಯ ಎರಡು ಬದಿಯಲ್ಲಿ ಜಯಂತ್ಯೋತ್ಸವ ಶುಭಾಶಯಗಳು ಕೋರಿ ಹಾಕಿರುವ ಬ್ಯಾನರ್ ಕಟೌಟ್ಗಳು ಪ್ರದರ್ಶಿಸಿದ್ದವು. ಇದೇ ವೇಳೆ ಸಂಜೆ ಸಮಯದಲ್ಲಿ ಸಮಾಜದಿಂದ ಹಮ್ಮಿಕೊಂಡ ಜಯಂತ್ಯೋತ್ಸವ ಮೆರವಣಿಗೆಯಲ್ಲಿ ನಗರದ ವಿವಿಧ ಬಡಾವಣೆಗಳಿಂದಷ್ಟೇ ಅಲ್ಲ, ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಅಲಂಕರಿಸಿದ ವಾಹನಗಳಲ್ಲಿ ಅಂಬೇಡ್ಕರ್ ಅವರ ಆಕರ್ಷಕ ಭಾವಚಿತ್ರಗಳನ್ನು ಇರಿಸಿ DJ ಹಚ್ಚಿ ಮೆರವಣಿಗೆಯು ಸುಗಮವಾಗಿ ಸಂಚರಿಸಲು ಸಂಚಾರಿ ಪೊಲೀಸ್ ಠಾಣೆಯಿಂದ ಕೆಲವೊಂದು ರಸ್ತೆಗಳಲ್ಲಿ ಸಂಚಾರದ ಬದಲಾವಣೆ ಮಾಡಿದರು. ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು.
ಕೊನೆಯ ಮತ್ತು ಮುಖ್ಯಾಂಶಗಳು. ರೋಟರಿ ಕ್ಲಬ್ ಸಾಮಾಜಿಕ ಸೇವೆ ಶ್ಲಾಘನೀಯ. ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ನಗರದಲ್ಲಿ ಸಂಭ್ರಮಾಚರಣೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ನಗರದ ಭವ್ಯ ಮೆರವಣಿಗೆ ಕುಣಿದು ಕುಪ್ಪಳಿಸಿದ ಕೇಂದ್ರ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದೆ ಮತ್ತೆ ಭೇಟಿಯಾಗೋಣ.